ಬಿಜೆಪಿ ರೈತ ಮೋರ್ಚಾ ಉತ್ತರ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಕುಮಟಾದ ಪ್ರಗತಿಪರ ಕೃಷಿಕ ಎನ್.ಡಿ. ಹೆಗಡೆ ಅವರ ಕಡಸಾಲ ಗದ್ದೆಯ ತೋಟದಲ್ಲಿ ನೈಸರ್ಗಿಕ ಕೃಷಿ ಕಾರ್ಯಾಗಾರ ನಡೆಯಿತು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಾಳುಮೆಣಸಿನ ಗಿಡಕ್ಕೆ ರಸಸಾರ ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಕೃಷಿ ಕ್ಷೇತ್ರವು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ತಂತ್ರಜ್ಞಾನ ಹಾಗೂ ಐಟಿ ಸಾಫ್ಟ್ವೇರ್ ಕಂಪನಿಗಳು ಎಷ್ಟೇ ಬೆಳೆದರೂ, ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಊಟ ಮಾಡಲು ರೈತರು ಬೆಳೆದ ಬೆಳೆಯೇ ಬೇಕು ಎಂದರು. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಎಲ್ಲೆಡೆ ರಾಸಾಯನಿಕಗಳ ಬಳಕೆ ಹೆಚ್ಚಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತಿದೆ. ರಾಸಾಯನಿಕ ಮುಕ್ತ ಸಾವಯವ ಕೃಷಿಯ ಮೂಲಕ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಎಂದರು. ಪ್ರಗತಿಪರ ಕೃಷಿಕ ಎನ್.ಡಿ. ಹೆಗಡೆ ಮಾತನಾಡಿ, ಹಿಂದೆ ವಿದೇಶಿಗರು ಕಾಳುಮೆಣಸನ್ನು ಹುಡುಕಿಕೊಂಡು ಹೇಗೆ ಭಾರತಕ್ಕೆ ಬರುತ್ತಿದ್ದರೋ ಅಂತಹ ವಾತಾವರಣ ಮತ್ತೊಮ್ಮೆ ನಿರ್ಮಾಣವಾಗಬೇಕಿದೆ ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್.ಎಸ್. ಹೆಗಡೆ ಮಾತನಾಡಿ, ಮೋದಿಯವರ ನೇತೃತ್ವದ ಆಡಳಿತವು ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು, ಕೃಷಿಗೆ ಹೆಚ್ಚಿನ ಉತ್ತೇಜನ ನೀಡಲು ಇಂತಹ ಚಟುವಟಿಕೆಗಳ ಮೂಲಕ ಜಿಲ್ಲೆಯ ರೈತರನ್ನು ಪ್ರೇರೇಪಿಸುತ್ತಿದ್ದೇವೆ ಎಂದರು. ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ, ನಾವು ಸಾಂಪ್ರದಾಯಿಕ ಸಾವಯವ ಕೃಷಿಯನ್ನು ಬಿಟ್ಟು ರಾಸಾಯನಿಕ ಕೃಷಿಗೆ ಮೊರೆ ಹೋದಾಗಿನಿಂದ ಕೃಷಿಗೆ ಹಿನ್ನಡೆ ಆರಂಭವಾಗಿದೆ. ರಾಸಾಯನಿಕ ಗೊಬ್ಬರಗಳ ಬಳಕೆ ಹೆಚ್ಚಾದಂತೆ ನಾವು ತಿನ್ನುವ ತರಕಾರಿ, ಹಣ್ಣುಗಳೆಲ್ಲವೂ ರೋಗಕಾರಕವಾಗುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕೃಷಿ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಕೃಷಿಕರಾದ ನಾಗುಗೌಡ ಕಣ್ಣೀರ್, ಜೇನು ಕೃಷಿಕ ಸಂತೋಷ್ ಹೆಗಡೆ ಶಿರಸಿ, ವಿಷ್ಣು ಜಟ್ಟುಗೌಡ ಮೂರೂರು, ಲಕ್ಷ್ಮೀನಾರಾಯಣ್ ಹೆಗಡೆ ಕಲ್ಲಬ್ಬೆ, ಮಂಜುನಾಥ್ ಬೀರಾಗೌಡ ಕಂದೊಳ್ಳಿ, ಪ್ರಗತಿಪರ ಕೃಷಿಕ ಎನ್.ಡಿ. ಹೆಗಡೆ, ಭತ್ತದ ವೈವಿಧ್ಯಮಯ ತಳಿ ಬೆಳೆದ ಸಾಧಕ ನಾಗರಾಜ್ ನಾಯ್ಕ್ ಕಾಗಲ್ ಸೇರಿದಂತೆ ಹಲವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷ ಗಣಪತಿ ಹೆಗಡೆ, ಕುಮಾರ್ ಭಟ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗಜಾನನ್ ಪೈ, ಡಾಕ್ಟರ್ ಜಿ ಹೆಗಡೆ, ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದ ಎಲ್ಲ ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಷ್ಣುಮೂರ್ತಿ ಹೆಗಡೆ ವಂದಿಸಿದರು. ಆದರೆ ಆ ಭತ್ತ ಬೆಳೆದಂತ, ಗೋಧಿ ಬೆಳೆದಂತ ರೈತರು ಮನೆಯಲ್ಲಿ ಊಟ ಮಾಡಲಿಕ್ಕೆ ಪಕ್ಕದ ರಾಜ್ಯಗಳಿಂದ ಭತ್ತ, ಅಕ್ಕಿ ಎಲ್ಲ ತರಿಸ್ತಾರೆ. ಯಾಕೆ ನೀವು ಬೆಳೆದಿದ್ದು ನೀವು ಯಾಕೆ ಮಾಡೋದಿಲ್ಲ ಅಂದ್ರೆ, ಅದು ಅಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಅದಕ್ಕೆ ಹಾಕಿದ್ದಾರೆ. ಅವರಿಗೆ ಅದು ಸರಿ ಇಲ್ಲ ಅಂತ ಗೊತ್ತಿದೆ. ಅವರಿಗೆ ತಮ್ಮ ಭೂಮಿ ಹಾಳಾಗಿದೆ, ನಾವು ಬೆಳೆದಂತ ಬೆಳೆ ಅದು ವಿಷಪೂರಿತವಾಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ, ಬೇರೆ ಕಡೆಯಿಂದ ಬೆಳೆದಂತದ್ದನ್ನ ಅವರು ಮನೆಗೆ ತಂದ್ಕೊಂಡು ಊಟ ಮಾಡ್ತಾರೆ. ಹಾಗಾಗಿ ಇಲ್ಲಿ ಮಾರಿದ್ದನ್ನ ಯಾರು ಊಟ ಮಾಡ್ತಿದ್ದೇವೆ? ನಾವೇ. ನಾವು ಇಲ್ಲೆಲ್ಲ ಗದ್ದೆ ಬಿಟ್ಟಾಯ್ತಲ್ಲ, ಬೇರೆ ಬೇರೆ ತರುವುದೇ. ಅದು ಎಲ್ಲಿಂದ ಬಂದಿದ್ದು ಬರ್ಕೊಂಡಿರ್ತದೆ ಅದ್ರ ಮೇಲೆ. ನಾವು ರೈತರು, ಹಾಗಾಗಿ ನಮ್ಮ ಜವಾಬ್ದಾರಿ ಅತ್ಯಂತ ಹೆಚ್ಚಿದೆ. ಕೇವಲ ಭೂಮಿಯನ್ನ ನಾವು ಪವಿತ್ರ ಭಾವನೆಯಿಂದ ನೋಡಿ ಅದನ್ನ ರಕ್ಷಿಸೋದ್ರ ಜೊತೆಯಲ್ಲಿ ಅದ್ರ ಮೂಲಕ ಮನುಷ್ಯ ಜೀವವನ್ನ ನಾವು ರಕ್ಷಿಸ್ತಿದ್ದೀವಿ ಅನ್ನುವಂತ ಉದಾತ್ತವಾದ ಭಾವನೆ ಬರಬೇಕು. ಮನುಷ್ಯ ಜೀವನ ಮಾತ್ರ ಅಲ್ಲ, ಇವತ್ತು ಶಹರದಲ್ಲಿರುವಂತ ದನಕರುಗಳನ್ನ ನೋಡ್ಬೇಕು, ಪ್ರಾಣಿ ಪಶು ಪಕ್ಷಿಗಳನ್ನ ನೋಡ್ಬೇಕು. ಒಂದೊಂದು ವೆಟರ್ನರಿ ಡಾಕ್ಟರ್ ಇದ್ರೆ ಅವ್ರು ಆಪರೇಷನ್ ಮಾಡಿದಾಗ ನೀವು ಹೋಗ್ಬೇಕು ಅಲ್ಲಿ. ಅದ್ರ ಹೊಟ್ಟೆಯಿಂದ ನಮ್ಮ ಗೋವು, ನಮ್ಮ ಗೋಮಾತೆ, ನಾವೆಲ್ಲ ಭಾವನೆಯಿಂದ ಗೌರವಿಸುವಂತ ಪೂಜ್ಯ ಮಾತೆ ಇವತ್ತು ಶಹರದಲ್ಲಿ ಬಿಡಾಡಿ ದನಗಳಾಗಿ ಏನಾಗಿದೆ ಅಂದ್ರೆ, ಪ್ಲಾಸ್ಟಿಕ್ಕೇ ತಿನ್ನೋದು ಅದರದ್ದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಆಪರೇಷನ್ ಮಾಡಿ ತೆಗೆದ್ರೆ 6, 8, 10, 15 kg ಪ್ಲಾಸ್ಟಿಕ್ ತೆಗಿತಾರೆ ಹೀಗೆ ಹೊಟ್ಟೆಯಿಂದ. ಅದು ಕೊಡೋ ಹಾಲು ಏನಾಗಬೇಕು, ಯಾವ್ದು ಏನಾಗ್ತಾ ಇದೆ ಅನ್ನುವಂತ ಒಂದು ಗಂಭೀರತೆ ನಮಗೆ ಬರದೇ ಹೋದ್ರೆ, ಆ ಗಂಭೀರತೆಯನ್ನ ನಿರ್ಮಿಸಬೇಕು ಅನ್ನೋದಕ್ಕೆ ಈ ಕಾರ್ಯಾಗಾರ. ಇದರೊಳಗೆ ಇನ್ನು ಹಲವು ವಿಷಯಗಳಲ್ಲಿ ನಾನು ಮಾತನಾಡಬಹುದು, ಆದರೆ ನಾನು ಅದೆಲ್ಲದಕ್ಕೂ ಹೋಗದೆ ಈ ಕಾರ್ಯಾಗಾರ ಅನ್ನೋದು ನಾವು ಸಾವಯವ ನೈಸರ್ಗಿಕ ಕೃಷಿ ಪದ್ಧತಿಗೆ ಹೋಗ್ಬೇಕು. ಫುಕುವೋಕಾನಿಂದ ಹಿಡಿದು ಯಾರ್ಯಾರು ಏನೇನು ಮಾಡಿದ್ರು ಅಂತೆಲ್ಲ ನೋಡ್ಬಿಟ್ರೆ ನೈಸರ್ಗಿಕ ಕೃಷಿಗೆ ನಮ್ಮಲ್ಲಿ ಆ ಜಾಗೃತಿ ತರೋದಕ್ಕೆ ಬಹಳ ಒಳ್ಳೆ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದ್ರೆ ಒಂದು ಸರ್ಕಾರವಾಗಿ ನಿಂತಿರೋದು ಇದೆಯಲ್ಲ,
ಅದು ಇವತ್ತು ಜವಾಬ್ದಾರಿಯನ್ನ ನಮ್ಗೆ ಹೆಚ್ಚಿಸ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಕೃಷಿ ಇಲಾಖೆ ಮೂಲಕ ಇವತ್ತು ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮೂಲಕ ಕೃಷಿ ಸಚಿವರು ನಾವು ಈ ಸಾವಯವ ಕೃಷಿಯನ್ನ, ನೈಸರ್ಗಿಕ ಕೃಷಿಯನ್ನ ಅವಲಂಬಿಸಲೇಬೇಕು ಅಂತ ಒಂದು ಬಲವಾದ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಾವು ಅದರಲ್ಲಿ ಭಾಗಿಯಾಗಿದ್ದೇವೆ. ಹಣ ಗಳಿಸೋದು ಒಂದೇ ನಮ್ಮ ಜೀವನದ ಧ್ಯೇಯ ಆಗದೆ ನಮ್ಮ ಹಿತ, ಸಮಾಜದ ಹಿತ, ಜನಸಮುದಾಯದ ಹಿತವನ್ನ ನಾವು ಕಾಪಾಡೋದಕ್ಕೆ ನಾವು ಈ ಸಾವಯವ ಕೃಷಿ ಅಂತದ್ದನ್ನ, ನೈಸರ್ಗಿಕ ಕೃಷಿಯನ್ನ ನಾವು ಅನುಸರಿಸ್ಬೇಕು. ಗೊಬ್ಬರ ಹಾಕಿದರೆ ನಾನು ಎಲ್ಲ ಕಡೆ ಕೇಳಿದೆ. ನಾನು ಇತ್ತೀಚೆಗೆ ಗೋಕರ್ಣದಲ್ಲಿ ತರಕಾರಿ ಬೆಳೆಯೋದ್ರಿಂದ ಹಿಡಿದು, ನಾವು ಈರುಳ್ಳಿ ಬೆಳೆಯೋದ್ರಿಂದ ಹಿಡಿದು, ಎಲೆ ಬಳ್ಳಿ ಬೆಳೆಯೋದ್ರಿಂದ ತನಕ ನಾನು ಯಾರ್ಯಾರು ರೈತರು ಇಲ್ಲಿ ಯಾವ್ಯಾವುದನ್ನ ವಿಶೇಷವಾದ ಇದೆಯಲ್ಲ ನಮ್ದು, ಅವರಿಗೆಲ್ಲ ಕೇಳಿದೆ ನಾನು, ನೀವು ಮೊದಲನಂಗೆ ಸಾವಯವ ಸಗಣಿ ಗೊಬ್ಬರದಲ್ಲೇ ಮಾಡ್ತಿದ್ದೀರೋ ಹೇಗೆ ಏನು ಅಂತ. ಸಗಣಿ ಗೊಬ್ಬರ ಹಾಕಿದ್ರೆ ಬರುವುದೇ ಇಲ್ಲ ಸರ್, ಸ್ವಲ್ಪ ಬೆಳೀತದೆ, ಹಾಗಾಗಿ ಸ್ವಲ್ಪ ರಸಗೊಬ್ಬರ ಹಾಕಬೇಕಾಗ್ತದೆ ಹೇಳಿ. ಅಂದರೆ ಈಗ ನಮ್ಮಲ್ಲೂ ನಾವು ರಸಗೊಬ್ಬರದ ಇಲ್ಲ ಅಂದರೆ ಇಲ್ಲ ಅನ್ನೋ ಸ್ಥಿತಿ ಬಂದಿದೆ. ಹಾಗಾಗಿ ನಮ್ಮ ಜವಾಬ್ದಾರಿ ಜಾಸ್ತಿ. ಕೇವಲ ಹಣ ಗಳಿಕೆ ಜೀವನದ ದೃಷ್ಟಿಕೋನ ಆಗಿ ಹೋಗಿದೆ ಬ್ರಿಟಿಷರ ಶಿಕ್ಷಣ ವ್ಯವಸ್ಥೆಯಿಂದಾಗಿ. ಸಮಾಜದ ಮಾನಸಿಕತೆ ಹಾಗಾಗಿದೆ. ಅದರಿಂದ ಹೊರಬರಬೇಕು. ನಮ್ಮ ಜೀವನಕ್ಕೆ ಅವಶ್ಯ ಇರೋದನ್ನ ನಾವು ದುಡ್ಕೊಳ್ಳೇಬೇಕು ಮತ್ತು ನ್ಯಾಯವಾಗಿ ಅದನ್ನು ಬಳಸ್ಕೊಳ್ಳೇಬೇಕು. ಆದ್ರೆ ದುರಾಸೆಗೆ ಬಿದ್ದು ನಾವು ಪ್ರಕೃತಿಯನ್ನ ಶೋಷಿಸಿದ್ರೆ, ಜನಸಮುದಾಯವನ್ನ ಶೋಷಿಸಿದ್ರೆ ಅದೆಲ್ಲವೂ ಶಾಪವಾಗಿ ಪರಿಣಾಮ ಆಗತ್ತೆ. ನಾವು ಅದರದ್ದೇ ಒಂದು ಭಾಗ. ಈಗ ಜೂನ್ ಮಧ್ಯದಲ್ಲಿಯೋ ಈ ಬಿಸಿಲು, ಈ ಶಕೆ ನನಗೆಲ್ಲ ಬೆವತ್ತು ಹೋಗ್ತಾ ಇದ್ದಂಥದ್ದು ಈಗೂ ಇದ್ದಂಥದ್ದು. ಯಾರಿಗೂ ಅದನ್ನ ರಾಸಾಯನಿಕವನ್ನು ಬಳಸಲೇಬೇಕು ಅನ್ನುವಂಥ ಅಪೇಕ್ಷೆ ಇರುವುದಿಲ್ಲ ನಿಜವಾಗಿ. ಆದರೆ ಅದಕ್ಕೆ ತತ್ಸಮಾನವಾದಂತಹ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಬೇಕು. ಅದು ನಮ್ಮಲ್ಲಿ ವಾಸ್ತವಿಕವಾಗಿಯೂ ಇದೆ, ಖಂಡಿತ. ಎಷ್ಟಿದೆ ಕೇಳಿದ್ರೆ, ಈ ಹಾಕಿದಂಥ ರಸಸಾರ ಘಟಕ ಡಾಕ್ಟರ್ ಸದಾನಂದ ಹೆಗಡೆ ಹೇಳುವವರು ಹೇಳ್ತಿದ್ರು, ಮನುಷ್ಯರಿಗೆ ಹೇಗೆ ABCD ವಿಟಮಿನ್ಗಳು ಬೇಕೋ, ಗಿಡಗಳಿಗೂ ಕೂಡ ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಇತರ ಬೇರೆ ಬೇರೆ ಪೋಷಕಾಂಶಗಳು ಬೇಕು. ಅದನ್ನು ಹುಡುಕ್ಲಿಕ್ಕೆ ವಿದೇಶಕ್ಕೆ ಹೋದಂಥ ಏನು ರಾಸಾಯನಿಕವನ್ನೇ ತರಬೇಕಾದ ಅವಶ್ಯಕತೆಗಳಿಲ್ಲ. ಗೊಬ್ಬರ ಗುಂಡಿ ಹೇಳುವುದು ಒಂದು ಸಾಂಬಾರ್ ಬಟ್ಲಿದ್ದಂಗೆ. ಸಾಂಬಾರ್ ಬಟ್ಲಲ್ಲಿದ್ದಂತಹ ಕೊತ್ತಂಬರಿ, ಜೀರಿಗೆ, ಮೆಂತೆಯನ್ನು ಯಾವ್ಯಾವ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಬೇರೆ ಬೇರೆ ಕಜ್ಜಾಯವನ್ನು ಹೇಗೆ ವಿವಿಧ ಭಂಗಿಯಲ್ಲಿ ತಯಾರು ಮಾಡಬಹುದು, ಹಾಗೆ ನಾವು ಹಾಕುವಂತಹ ಗೊಬ್ಬರ ಗುಂಡಿಗೆ ಏನು ಮಟೀರಿಯಲ್ಸು ಜೊತೆಯಲ್ಲಿ ದನಗಳಿಗೆ ಹಾಕುವಂಥ ಮೇವು ಕೂಡ ಅಷ್ಟೇ ಫಲವನ್ನ ಕೊಡ್ತದೆ. ನಮ್ಮಲ್ಲಿ ಹಾಕುವಂಥ ಗೊಬ್ಬರ ಗುಂಡಿಯಲ್ಲಿ ಎಳೆಯ ಚಿಗುರಿನಲ್ಲಿ ಸಾರಜನಕದ ಅಂಶ ಹೇರಳವಾಗಿರ್ತದೆ, ಪೊಟ್ಯಾಷ್ ಅಂಶ ಹೇರಳವಾಗಿರ್ತದೆ, ಮ್ಯಾಗ್ನೀಷಿಯಂ ಅಂಶ ಇರ್ತದೆ. ಬೆಳೆದ ಕಾಂಡಗಳಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷಗಳು ಸಮ ಪ್ರಮಾಣದಲ್ಲಿರ್ತದೆ. ಹಾಗೂ ತರಗೆಲೆಗಳಲ್ಲಿ ಏನು ನಿಮ್ಮ ಕ್ಯಾಲ್ಸಿಯಂ ಪ್ರಮಾಣ, ಕಾರ್ಬನ್ ಪ್ರಮಾಣ ಹೇರಳವಾಗಿರ್ತದೆ. ಅದನ್ನ ಆ ಪ್ರಮಾಣದಲ್ಲಿ ಎಲ್ಲವನ್ನೂ ಕೂಡಿಸಿ ಗೊಬ್ಬರ ಗುಂಡಿಗೆ ಏನು ಹಾಕಿರ್ತೇವೆಯೋ ಅದೇನು ಬಿಡುತ್ತದೆಯೋ ಅದೇ ರಸ. ಅದಕ್ಕೆ ಜೊತೆಯಲ್ಲಿ ಜೀವಾಮೃತವನ್ನು ಹಾಕಿದವಾಗ ಜೀವಾಮೃತಕ್ಕೂ ಮತ್ತು ಏನು ರಸಸಾರ ಘಟಕಕ್ಕೂ ಇರುವಂತಹ ವ್ಯತ್ಯಾಸ, ಜೀವಾಮೃತದಲ್ಲಿ ಮಣ್ಣಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸುವಂತ ಕ್ರಿಯೆ. ಎಷ್ಟು ಸಾಮರ್ಥ್ಯ ಇರ್ತದೆ. ಹೇಗೆ ಯೂರಿಯಾ ಮತ್ತು ಪೊಟ್ಯಾಷ್ಗಳನ್ನ ಹಾಕಿದಾಗ ಬೇರು ಮತ್ತು ಗಿಡಗಳಿಗೆ ಸುಡುತ್ತದೆಯೋ, ಹಾಗೆ ಈ ಜೀವಾಮೃತವನ್ನು ನೇರವಾಗಿ ಹಾಕಿದ್ರೆ ಎಲೆ ಮತ್ತು ಕಾಂಡವನ್ನು ಸುಡುವಂತ ಸಾಮರ್ಥ್ಯ ಇರ್ತದೆ. ಅಷ್ಟೇ ಪ್ರಮಾಣದಲ್ಲಿ ಫಾಸ್ಟ್ ಆಗಿ ಬೆಳೆಯುವಂತಹ ಸಾಮರ್ಥ್ಯ ಕೂಡ ಇರ್ತದೆ. ಅದಕ್ಕೆ ನಮ್ಮಲ್ಲಿ ಅನೇಕ ಗೊಬ್ಬರ ಮತ್ತು ಔಷಧಿಗಳ ಕಂಪನಿಯವರು ಬಂದ್ರೆ ನಮ್ಮಲ್ಲಿ ಹೇಳ್ತೇನೆ, ನಮ್ಮಲ್ಲಿರುವಂತಹ ಗಿಡಗಳಿಗೆ ಯಾವ ಅಂಶ ಬೆಳವಣಿಗೆಯಲ್ಲಾಗಲಿ ಅಥವಾ ಬೆಳೆಯಲ್ಲಾಗಲಿ ಏನು ಕಡಿಮೆ ಇದೆ ಹೇಳಿ, ಅದಕ್ಕೆ ಅದನ್ನು ಕೊಡುವ ಅಂತ ಹೇಳಿ. ಹಾಗಾಗಿ ಈ ಮಾಡುವಂತಹ ಜೀವಾಮೃತ ಇರ್ಬೋದು, ರಸಸಾರ ಘಟಕ ಇರ್ಬೋದು, ಅದನ್ನ ಅತ್ಯುತ್ತಮವಾಗಿ ಮಾಡಿದ್ರೆ ಬೇಕಾದ ರೀತಿಯ ಪೋಷಕಾಂಶಗಳನ್ನ ಖಂಡಿತವಾಗಿ ಮಾಡ್ಬೋದು. ಈ ಜೀವಾಮೃತವನ್ನ ಹೇಗೆ ಹಾಕಿದ್ರೆ ಏನು ಎಲೆ ಮತ್ತು ಕಾಂಡ ಸುಡ್ತದೆಯೋ ಅದೇ ರೀತಿ ನೀರಿಗೆ ಮಿಕ್ಸ್ ಮಾಡಿಕೊಟ್ಟಾಗ ಫಾಸ್ಟ್ ಆಗಿ ಬೆಳೀತದೆ. ಎಷ್ಟು ಫಾಸ್ಟ್ ಆಗಿ ಬೆಳೀತದೆ. ಈಗ ಸಾಮಾನ್ಯವಾಗಿ ಈ ಆಹಾರವನ್ನು ತಿಂದು ಜೀರ್ಣಿಸ್ಲಿಕ್ಕೆ ಆಗದೆ ಹೋದಂತ ಪರಿಸ್ಥಿತಿಯಲ್ಲಿ ಗ್ಲೂಕೋಸ್ ಅನ್ನ ಕೊಡ್ಲಿಕ್ಕೆ ಹೇಳ್ತಾರೆ ಡಾಕ್ಟರ್. ಸ್ವಲ್ಪ ಕಡಿಮೆ ಆದ ತಕ್ಷಣ ನೈಜವಾದ ಆಹಾರವನ್ನು ತಗೊಳ್ಳಿಕ್ಕೆ ಹೇಳ್ತಾರೆ. ಹಾಗೆ ಈ ಗಿಡಗಳಿಗೆ ಏನು ಇರ್ತದೆ, ಅತಿ ವೇಗವಾಗಿ ಬೆಳೆಯಬೇಕು ಅಂದ್ರೆ ರಸಸಾರ ಘಟಕದ ರಸವನ್ನ ನೇರವಾಗಿ ಕೊಡಬಹುದು, ಅಥವಾ ನೀರಿನ ಜೊತೆಯಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅಥವಾ ಸ್ಪ್ರೇ ಕೊಡೋದ್ರಿಂದ ಅತಿ ಶೀಘ್ರವಾಗಿ ಕೊಡ್ತದೆ.
ಎರೆ ಹುಳವನ್ನು ಕೂಡ ಗೊಬ್ಬರ ಗುಂಡಿಯಲ್ಲಿ ಬೆಳೆಸಲಿಕ್ಕಾಗ್ತದೆ. ಹಾಗಾದ್ರೆ ಎಷ್ಟು ಈ ಸಾಮಾನ್ಯವಾದ ಗೊಬ್ಬರ ಗುಂಡಿಯಲ್ಲಿ ಎರೆಹುಳ ಬೆಳೆಸಲಿಕ್ಕೆ ಆಗುದಿಲ್ಲ. ಕಾರಣ ಈ ಹಸಿರು ಸೊಪ್ಪನ್ನು ಹಾಕಿದಾಗ ಅದು ರಾಸಾಯನಿಕ ಕ್ರಿಯೆ ನಡೆಯಬೇಕಾದ್ರೆ ಬಿಸಿ ಆಗ್ತದೆ. ನಮ್ಮಲ್ಲಿ ಗೊಬ್ಬರ ಮಾಡುವ ಪದ್ಧತಿಯಲ್ಲಿ ಸ್ವಲ್ಪ ತಪ್ಪುತ್ತೇವೆ ನಾವು. ನಮ್ಮಲ್ಲಿ ಯಾರ ಗೊಬ್ಬರ ಗುಂಡಿಯಲ್ಲಿ ಹೆಚ್ಚಿಗೆ ಬಿಸಿ ಇರ್ತದೆಯೋ, ಕಾಲು ಸುಡ್ತದೆ, ಆ ಗೊಬ್ಬರ ಫಸ್ಟ್ ಆಗದೆ ಪೆಟ್ಟೆ ಆಗದೆ ಹೇಳ್ತೇವೆ. ಅಲ್ಲಿ 60 ರಿಂದ 70 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಉಷ್ಣತೆ ಹೆಚ್ಚಾಗುವುದರಿಂದ ಅದರಲ್ಲಿರುವಂತಹ ಸಾರಜನಕದ ಅಂಶ ಸುಡುತ್ತದೆ. ಆವಾಗ ಗೊಬ್ಬರದ ತಾಕತ್ತು ಕಡಿಮೆ ಆಗ್ತದೆ. ಇವತ್ತು ಡೇಟ್ ಬಾರಾದ ನಂತರ ಔಷಧಿ ಕೂಡ ವಿಷ ಆಗ್ತದೆ. ಮತ್ತು ಆಹಾರ ಇವತ್ತು ಮಾಡಿದಂಥ ಅನ್ನ ನಾಳೆಗೆ ಸಂಜೆ ಸ್ವಲ್ಪ ಹದಕ್ಕೆ ಬರ್ತದೆ, ಮಾರನೇ ದಿವಸ ಊಟ ಮಾಡ್ಲಿಕ್ಕೆ ಬರುವುದಿಲ್ಲ. ಅಲ್ಲಿ ಗೊಬ್ಬರ ಮಾಡುವ ಮೆಥಡ್ನಲ್ಲಿ ಸ್ವಲ್ಪ ಮೇಲಿನಿಂದ ಹೊರಕೆ, ಕೆಳಗಡೆ ನೀರು, ಆ ಉಷ್ಣತೆ ಹೆಚ್ಚಿಗೆ ಆಗದೆ ಹೋದಾಗ ರಸಸಾರ ಘಟಕದಲ್ಲಿ ನೀರು ಕೊಟ್ಟಿಗೆ ತೊಳೆದಂಥ ನೀರು ಇರ್ಬೋದು ಅಥವಾ ಇತರೆ ನೀರು ಕೂಡ ಇರುವುದರಿಂದ ಉಷ್ಣತೆ ಹೆಚ್ಚಾಗದೆ ಹೋದಂಗೆ, ಮಳೆ ನೀರು ಬರದೆ ಹೋದಂಗೆ, ಕೆಳಗಡೆ ಲಾಭ ಹೆಚ್ಚಿಗೆ ಮಾಡಬೇಕು ಅಂದ್ರೆ ನಷ್ಟವನ್ನು ಕಳ್ಕೊಳ್ಬೇಕು. ನಮ್ಮಲ್ಲಿ ವರ್ಷಕಾಲಾವಧಿ ಸೊಪ್ಪನ್ನು ತರಕನ್ನು ತಂದು 100 ಗಟ್ಟಲೆ ದನ ಸಾಕಿ ಅದನ್ನೆಲ್ಲ ಹಾಕಿ ನೆರೆಮನೆ ಸೋರ್ಕಾಲ್ ನೀರು ಬಿತ್ತು, ನಮ್ಮನೆ ಸೋರ್ಕಾಲ್ ನೀರು ಬಿತ್ತು, ಮಳೆಗಾಲದಲ್ಲಿ ಹೊರಗೆ ಎದ್ದು ಹರಿತು, ವರ್ಷಕ್ಕೊಂದ್ಸಲ ಗೊಬ್ಬರ ಹೊರ್ತೇವೆ ಅಂದ್ರೆ ಆ ಗೊಬ್ಬರದಲ್ಲಿ ಯಾವ ಅಂಶ ಕೂಡ ಇರುವುದಿಲ್ಲ. ಹಾಗಾಗಿ ಡೇಟ್ ಬಾರ್ ಆಗುವ ಪೂರ್ವದಲ್ಲಿ ಆ ಕಾಲಕ್ಕೆ ಸರಿಯಾಗಿ ಜೀವಾಮೃತ ಇದ್ರೆ ಅಲ್ಲಲ್ಲೇ ತಯಾರು ಮಾಡ್ಬೋದು. ಅಥವಾ ರಸಸಾರ ಘಟಕದ ರಸವನ್ನ 15 ತಿಂಗಳಿಗೆ ಎಲ್ಲಿ ಬೇಕೋ ಅಲ್ಲಿ ಪಂಪ್ ಸೆಟ್ನ ಮುಖಾಂತರ ಬೇಕಾದ್ರೂ ಆಗ್ಬೋದು. ಈಗೆಲ್ಲ ಆಧುನಿಕತೆ ಬೇಕಾದ್ರೆ ಈಗ ದೊಡ್ಡ ದೊಡ್ಡ ಬ್ಯಾರೆಲ್ಗಳೇನಿದೆ ಇಲ್ಲಿ ಆಶ್ರಮದಲ್ಲಿ ತಯಾರು ಮಾಡಿದಂಥ ಜೀವಾಮೃತವನ್ನ ಗುಲರದಲ್ಲಿ ತಂದು ವಿಲೇವಾರಿ ಮಾಡುವಂತ ಕೆಲಸ ಮಾಡ್ತೇವೆ. ಹಾಗೆ ಮಾಡೋದ್ರಿಂದ ಖಂಡಿತವಾಗಿಯೂ ನಾವು ಏನು ರಾಸಾಯನಿಕದಲ್ಲಿ ಬೆಳೆಸ್ತೇವೆಯೋ ಅದನ್ನ ಅದೇ ಸಾಮರ್ಥ್ಯವನ್ನ ಇದರಲ್ಲಿ ಬೆಳೆಸಬಹುದು. ಹಾಗಾಗಿ ಪೂರ್ಣ ಬಳಸಲೇಬೇಕು. ಊಟಕ್ಕೆ ಉಪ್ಪಿನಕಾಯಿ ಆಗಿ ರಾಸಾಯನಿಕವನ್ನು ಬಳಸೋದು ಬೇರೆ, ಊಟವೇ ಉಪ್ಪಿನಕಾಯಿ ಆಗೋದು ಬೇರೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಅಲ್ಪಾವಧಿ ಬೆಳೆಗಳಿರ್ತದೆ, ಪಪ್ಪಾಯಿ, ಶುಂಠಿ ಮತ್ತೆ ಟಿಶ್ಯೂ ಕಲ್ಚರ್ ಬಾಳೆ, ಇವೆಲ್ಲ ಅತಿ ವೇಗವಾಗಿ ಬೆಳೆಯುವಂಥ ಗಿಡಗಳು. ಅಂಥದ್ದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕವನ್ನು ಬಳಸಿ ಬೆಳವಣಿಗೆ ಮಾಡಿ ಈ ಸಾವಯವವನ್ನು ಕೊಟ್ಟಾಗ ಅದು ಡೈಜೆಸ್ಟ್ ಆಗಿ ಸಿಗಲಿಕ್ಕೆ ಸ್ವಲ್ಪ ಹೆಚ್ಚಿಗೆ ಅವಧಿಯನ್ನ ತಗೊಳ್ತದೆ. ಅಲ್ಲಿಯವರೆಗೆ ಇವರ ಆಯುಷ್ಯ ಕಳೆಬಾರದು, ಮತ್ತೆ ರೈತನಿಗೆ ಸೋಲಾಗಬಾರ್ದು. ಸೋತ್ರೆ ಮತ್ತೆ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗಬಾರ್ದು. ಲಾಭ ರಾಶಿ ಆಗದೆ ಹೋದ್ರು ಕೂಡ ಸೋಲಾಗದೆ ಹೋದಂಗೆ ಬಳಕೆ ಮಾಡುವುದು ಒಂದು ಪದ್ಧತಿ ಇರ್ತದೆ. ಹೀಗೆ ಹಾಗಾದ್ರೆ ಅದರ ಸಾಮರ್ಥ್ಯ ಎಷ್ಟಿದೆ ಕೇಳಿದ್ರೆ, ನನ್ನ ಸಣ್ಣ ಮೊನ್ನೆ ಅನಂತಮೂರ್ತಿ ಹೆಗ್ಡೆರು ನನಗೆ ಅಲ್ಲಿಂದನೇ ಕೇಳಿದ್ರು, ನೀವು ಏನು ಮಾಡಿದ್ದೀರಾ ಸಾವಯವದಲ್ಲಿ. ನಾನು ಹೆಬ್ಬೈಲಲ್ಲಿ ಒಂದು 16 ಎಕರೆ ಜಾಗ 2020ರಲ್ಲಿ ಮಾಡಿದಾಗ ಪ್ರವೇಶ ಮಾಡಿದೆ. ಇಡೀ ಭೂಮಿಯನ್ನ ಉಳುಮೆ ಮಾಡಿದ್ದೇವೆ. ಅದರಲ್ಲಿ ಡಾಕ್ಟರ್ ವಿ ಎಂ ಹೆಗ್ಡೆ ಬಂದ್ರು, ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗ್ಡೆ ಬಂದ್ರು, ಪಾಟೀಲ್ ಹೇಳಿ ಧಾರವಾಡದಾಗ ಬಂದ್ರು. ಹೆಗ್ಡೆರೆ ಈ ಮಣ್ಣಲ್ಲಿ ಏನೂ ಇಲ್ಲ. ಹಂಗಾರೆ 1.25 ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದ್ದೇನೆ. ಭೂಮಿಯನ್ನ ಲ್ಯಾಂಡ್ ಡೆವಲಪ್ಮೆಂಟ್, ಪ್ರಿಪರೇಷನ್, ಬೋರ್ವೆಲ್ ಎಲ್ಲ ಮಾಡಾಗಿದೆ. 2.5 ಕೋಟಿ ರೂಪಾಯಿ ಕಣ್ಣೆ ಏನೂ ಇಲ್ಲ ಅಂದ್ರೆ ಏನಪ್ಪ ಕತ್ತಪ್ಪಾಗ. ನಾನು ನೆಗ್ಗೆ ಆಡ್ತಾ ಮುಂದೆ ಹೋದ್ರೆ ಆ ಕ್ಷೇತ್ರದಲ್ಲಿ ಅದರ ಪರಿಣಾಮವನ್ನು ಕೂಡ ಎದುರಿಸಬೇಕಾಯ್ತು. 108 ಕ್ವಿಂಟಲ್ ಶುಂಠಿಯನ್ನ ಒಂದೊಂದ್ಸಲ ನಾಟಿ ಮಾಡಿದ್ದೇನೆ. 1 kg ಬೀಜ ಕೀಳಲಿಲ್ಲ. ಅಂದ್ರೆ ಬಂದ್ರೆ 5-6 ಲಕ್ಷ ರೂಪಾಯಿ ಬೀಜ, ಬಂದ್ರೆ 1 ಕೋಟಿ ರೂಪಾಯಿ ಬೆಳೆ, 3,000 ಕ್ವಿಂಟಲ್ ಬರ್ಬೇಕಾಗಿತ್ತು. ಅಂತ 1 kg ಕೀಳಲಿಲ್ಲ. ಅದ್ರ ರಸಗೊಬ್ಬರ ಹಾಕ್ಲಿಲ್ಲ, ಅದರ ಅರ್ಥ ಅಷ್ಟೇ. ಪರಿಣಾಮ ಸೋಲಾದ್ರೆ ಅದೇ ಭೂಮಿಯಲ್ಲಿ ಸೋಲನ್ನ ಯಾರು ಕೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಯಾವಾಗಲೂ ಗೆಲುವೇ ಬೇಕು. ಸೋಲು ಸಾವಿಗೆ ಸಮಾನ, ಗೆಲುವು ಬದುಕಿಗೆ ಸಮಾನ. ಸಾಯ್ಲಿಕ್ಕೆ ಯಾರು ಇಷ್ಟಪಡುವುದಿಲ್ಲ. ಅದು ಮುಗಿತಾ ಇದ್ದಂಗೆ ಅದ್ರ ಮೇಲೆ ಆಮೇಲೆ ಟಿಶ್ಯೂ ಕಲ್ಚರ್ ಬಾಳೆ ಹಾಕಿದೆ. 14,000 ಟಿಶ್ಯೂ ಕಲ್ಚರ್ ಬಾಳೆ ಹಾಕಿದ್ದೇನೆ. 14,000 ಟಿಶ್ಯೂ ಕಲ್ಚರ್ ಬಾಳೆ 10 ಮರಿ ಅಂದ್ರೆ 1.5 ಲಕ್ಷ ಗಿಡಗಳಾದವು. ಅದನ್ನೆಲ್ಲ ಕಡಿದು ಕೊಚ್ಚು ಹಾಕಿ ಜೊತೆಯಲ್ಲಿ ಈ ಜೀವಾಮೃತವನ್ನ, ಈ ಉಮಿಕರಿಯನ್ನ ಈಗೆಲ್ಲ ರಾಶಿ ಹಾಕತ್ ಕಾಣಿದ್ದೇವೆ. ಅದೆಲ್ಲ ಹಾಕಿ ಸಹಜವಾದಂತಹ ಬ್ಯಾಕ್ಟೀರಿಯಾಗಳು ವೃದ್ಧಿಯಾಗಿ ಇವತ್ತು ಯಾವ ವಿಜ್ಞಾನಿಗಳು ಅದರಲ್ಲಿ ಏನೂ ಇಲ್ಲ ಹೇಳಿದ್ರು ಅದರಲ್ಲಿ ಡಿಪಾಸಿಟ್ ಇದೆ, ಬಡ್ಡಿ ಬಳಸಿದ್ರೆ ಸಾಕೊಳ್ಳಿ, ಅದೇ ವಿಜ್ಞಾನಿಗಳು ಹೇಳುವ ಮಟ್ಟಕ್ಕೆ 4 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆ. ಸುಮಾರು 6,000 ಗಿಡಗಳು ಫಲ ಬರುವಂತ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ಆ ಮಣ್ಣು ಸಂಪೂರ್ಣವಾಗಿ ಶ್ರೀಮಂತ ಆಗಿದೆ. ನಾನು ನನ್ನನ್ನು ಇಂದೆಲ್ಲ ನಾಳೆ ಶ್ರೀಮಂತ ಮಾಡ್ತದೆ ಹೇಳುವಂತ ಬದುಕು ಸಂಪೂರ್ಣವಾದ ವಿಷಯ. ಅಡಿಕೆ ಕಾಳು ಮಾಡ್ತೇವೆ. ಇನ್ನು ಹೀಗೆ ಅದರ ಸಾಮರ್ಥ್ಯ ಏನು, ಬಲ್ಲವರನ್ನೇ ಬಲ್ಲಾಳಿ ಹೇಳ್ಬೇಕಾದ್ರೆ ಈ ರೀತಿ ವಿವಿಧ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಮಾಡಿ ನೋಡಿದಾಗ ಅದರ ಸಾಮರ್ಥ್ಯಗಳು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇರ್ತದೆ. ಬಾಳೆಯಲ್ಲಿ ಹೇರಳವಾದಂತಹ ಪೊಟ್ಯಾಶ್ ಇರ್ತದೆ. ಈ ನಮ್ಮಲ್ಲಿರುವಂತಹ ಸೊಪ್ಪು ತರಕಾರಿಗಳನ್ನ ಆಗ್ಲೇ ಹೇಳ್ದಂಗೆ ವಿವಿಧ ರೀತಿಯಲ್ಲಿ ಬಳಸುವುದರಿಂದ ಅದರಲ್ಲಿರುವಂತಹ ಪೊಟ್ಯಾಶ್ಗಳನ್ನ ಈಗ ವಿವೇಕ್ ಹೇಳಿ ಒಬ್ಬರು ಕುಂದಾಪುರದವ್ರು ಹೇಳ್ತಿದ್ರು, ಅದರಲ್ಲಿ ಏನಿದೆ, ಆ ಅಂಶ ಇಷ್ಟಿದೆ, ಈ ಅಂಶ. ಅವರು ತುಂಬಾ ಓದ್ದವರು. ನಾನು ಅದನ್ನೇ ಹೇಳಿದೆ, ಸಾಂಬಾರು ಅನ್ನ ವಿವಿಧ ರೀತಿಯಲ್ಲಿ ಬಳಸೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಬಳಸಬಹುದು. ಅಕ್ಕಿ, ಸಕ್ಕರೆ, ಬೆಲ್ಲವನ್ನ ಕೇಸರಿ ಭತ್ತನ್ನು ಮಾಡ್ಬೋದು, ಪಾಯಸವನ್ನು ಮಾಡ್ಬೋದು, ಗುಳಭತ್ತನ್ನು ಮಾಡ್ಬೋದು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮಲ್ಲಿ ಅನಾನಸು, ದ್ರಾಕ್ಷಿ ಮತ್ತು ಇದು ಎಂಥದ್ದು ಗೇರಣ್ಣು. ಇದು ತಿನ್ಲಿಕ್ಕೆ ಒಳ್ಳೆಯ ಹಣ್ಣು ಹೌದು.
ಆದರೆ ಅದನ್ನ ಬೆಲ್ಲವನ್ನು ಹಾಕಿ ಕೊಳೆಸಿ ಒಂದು ವಾರದಲ್ಲಿ ಬಟ್ಟಿ ಇಳಿಸಿದಾಗ ಬೆಂಕಿ ಹಿಡಿಯುವ ಮಟ್ಟದ ಸಾಮರ್ಥ್ಯ ಅದೇ ಸಾವಯವ ಸಾಮರ್ಥ್ಯ ವಸ್ತುವಿನಲ್ಲಿರ್ತದೆ. ಮನುಷ್ಯನನ್ನು ಕೂಡ ದೂಡ ಹಾಕುವ ಸಾಮರ್ಥ್ಯ ಕೂಡ ಇರ್ತದೆ. ಸ್ವರ್ಗಕ್ಕೆ ಹೋಗುವಂತ ಖುಷಿ ಕೂಡ ಅವರಿಗೆ ಆಗಬಹುದು, ಪ್ರಶ್ನೆ ಬೇರೆ. ಹಾಗಾಗಿ ಸಾವಯವದ ಮಟೀರಿಯಲ್ನಲ್ಲೂ ಏನು ಇಲ್ಲ ಹೇಳುವಂಗಿಲ್ಲ, ಎಲ್ಲವೂ ಇದೆ. ಅದರದ್ದೇ ಆದಂತಹ ರೀತಿಯಲ್ಲಿ ಬಳಕೆ ಮಾಡೋದ್ರಿಂದ ಸಮೃದ್ಧವಾದಂತಹ ಯಾವುದೇ ಬೆಳೆ ಇದ್ರೂ ಕೂಡ ಮಾಡ್ಬೋದು ಹೇಳಿ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಕಾಳುಮೆಣಸಿನ ವಿಷಯಕ್ಕೆ ಹೊರಟ್ರೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಅದಕ್ಕೆ ಕೊಡ್ತೇವೆ. ಕಾಳುಮೆಣಸನ್ನೇ ಅದಕ್ಕೆ ಪೂರಕವಾಗಿ ಹೊಸ ಕ್ಷೇತ್ರಕ್ಕೆ ಹೋದಾಗ ಆದಾಯ ಇರುವುದಿಲ್ಲ. ರನ್ನಿಂಗ್ ಮೊಟ್ಟ ಮೊದಲನೇದಾಗಿ ನಾನು ಎನ್ ಡಿ ಹೆಗಡೆ ಅವರಿಗೆ ಒಂದು ಎಷ್ಟೇ ಅಭಿನಂದನೆ, ಕಡ್ತಮವಾಗಿ ಎನ್ ಡಿ ಹೆಗಡೆ ಅವರು ಇವರು ನಮ್ಮ ಬಲಬದಿಗೆ ನನಗೆ ಇದನ್ನೆಲ್ಲ ನಾವು ಎಲ್ಲಿ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ ಚಹಾ ತೋಟದ್ದು ಅಲ್ಲಿ ಇಂಥದನ್ನ ನಾವು ನಮ್ಮ ಕ್ಯಾಲೆಂಡರ್ನಲ್ಲಿ ನಾವು ನೋಡ್ತಾ ಇದ್ವಿ. ಆದ್ರೆ ಇವತ್ತು ನಮ್ಮ ಎನ್ ಡಿ ಹೆಗಡೆ ಅವರು ಎಷ್ಟು ಪ್ರಾಮಾಣಿಕತೆಯಿಂದ ರೈತರ ಪರ. ನಾನು ಕಾಗೇರಿ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು, ಎಲ್ಲ ತೋಟ ಸುತ್ಕೊಂಡು ನಾನು ಬಂದೆ. ಎಲ್ಲ ತೋರು ಬಹುಶಃ ನಾವೆಲ್ಲ ಅಡಿಕೆ ಮರ ಅಂತ ಹೇಳಿದ್ರೆ 15 ಫುಟ್ 20 ಫುಟ್ನಲ್ಲಿ ಫಲ ಬಿಡುವಂತ, ಇವ್ರ ತೋಟದಲ್ಲಿ 6 ರಿಂದ 7 ಫುಟ್ನಲ್ಲಿ ಫಲ ಎಲ್ಲಾ ಗಿಡಗಳಿಗೆ. ಯಾಕೆ ಅಂತ ಹೇಳಿದ್ರೆ ನನ್ನದಲ್ಲಿ ಇಂಥ ಒಬ್ಬ ರೈತರು ಇದ್ದಾರೆ. ಅದು ನಾವು ಅದೃಷ್ಟ. ನಾವು ತಪ್ಪು ಮಾಡಿದ್ದೇವೆ, ನಾನು ತಪ್ಪು ಮಾಡಿದ್ದೇನೆ, ನಮ್ಮ ಕಾಗೇರಿ ಸಾಹೇಬರು ತಪ್ಪು ಮಾಡಿದ್ದಾರೆ. ಹಿಂದಿನ ಸಾರಿ ಇನ್ನತ್ರನ್ನ ನಾವು ಕರೆದು ಸನ್ಮಾನ ಮಾಡಬೇಕಾಗಿತ್ತು. ಏನು ಅಪೇಕ್ಷೆಯನ್ನ ಪಡೆದೆ, ಏನು ಅಪೇಕ್ಷೆ ಇಲ್ಲದೆ ಈ ರೀತಿಯಾಗಿ ಸುಮಾರು 18 ರಿಂದ 20 ಎಕರೆ ಜಾಗದಲ್ಲಿ ಇಷ್ಟು ಒಳ್ಳೆಯ ತೋಟ, ಬಹುಶಃ ತೋಟ ಇದ್ದೇನೆ, ಆದ್ರೆ ಇಂಥ ತೋಟ ಮಾತ್ರ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಮ್ಮ ಅನಂತ ಮೂರ್ತಿ ಹೆಗಡೆ ಅವರಿಗೆ ಒಂದು ಧನ್ಯವಾದಗಳು. ಯಾಕೆಂತ ಹೇಳಿದ್ರೆ ಅವ್ರ ಕ್ಷೇತ್ರ ಬಿಟ್ಟು ಇಲ್ಲಿ ಈ ಒಂದು ಕೃಷಿಕರು ನನ್ನ ಕ್ಷೇತ್ರ ಇದ್ದಾರಲ್ಲ ಅನ್ನುವಂಥದ್ದನ್ನ ನೀವು ಹುಡುಕಿದಾಗೆ ನಿಮ್ಗೊಂದು ಧನ್ಯವಾದಗಳನ್ನ ನಾನು ಬಯಸ್ತಾ ಹೇಳ್ಕೊಂಡಿದ್ದಾರೆ. ವಿಶೇಷವಾಗಿ ರಸಗೊಬ್ಬರದ ಬಗ್ಗೆ ಹೇಳಿದ್ದಾರೆ, ಗೊಬ್ಬರ ಯಾವುದು ಉಪಯೋಗಿಸ್ಬೇಕು ಏನು ಎಲ್ಲದೂ ವಿಷಯಗಳನ್ನು ಹೇಳಿದ್ದಾರೆ. ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿಜಿ ಅವರು ಸತತವಾಗಿ ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸಗಳನ್ನ ಮಾಡಿದಂತ ಮೋದಿ ಅವರ ಒಂದು ಸಹಯೋಗದಲ್ಲಿ ಇಂಥ ಒಂದು ಕೃಷಿ ಮೇಳಗಳನ್ನ ಮಾಡಬೇಕು ಎನ್ನುವಂತ ಒಂದು ನಿರ್ಣಯವನ್ನ ಮಾಡಿ ನನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಬೇರೆ ಬೇರೆ ವಿಷಯಗಳನ್ನ ಸರ್ ನೀವು ಹೇಳಿದ್ರಿ. ಅದರಲ್ಲಿ ಮುಖ್ಯವಾಗಿ ಒಂದು ಸಮಸ್ಯೆ ನಮ್ಮ ರೈತರಿಗಿದೆ. ಅದೇನಂದ್ರೆ ಕೃಷಿ ಸಂಬಂಧದಲ್ಲಿ ನೀವೇನ್ 2,000 ರೂಪಾಯಿ ತುಂಬ್ತಾ ಇದ್ರಲ್ಲ, ಅದು ಇಲ್ಲಿ ಯಾರೋ ಒಬ್ಬರಿಗೆ ನನಗೆ ಹೇಳಿದ್ರೆ ನೋಡ್ರಿ ಅವ್ರ ಪಾಪ ಎಷ್ಟು ಒಳ್ಳೆ ಅಂತ ಹೇಳಿ ನೀವು ಇಲ್ಲ ಸರ್ ನಮ್ಮ ಅಪ್ಪನ ಹೆಸರು ಈಗ ಏನದು ಅದು ಈ ವರ್ಷ ಆದವರ್ತು ನಿಮ್ಗೆ RTC ಆದವರ್ತು ನಿಮಗೆ ಬರುದಿಲ್ಲ. ವರ್ಷ ಆಗ್ಲಿಲ್ಲ, ನೀವು RTC ಮಾಡ್ಕೊಡ್ಲಿಕ್ಕೆ ಹೇಳ್ರಿ, ತಹಸೀಲ್ದಾರ್ ಕಚೇರಿಯಲ್ಲಿ ಮಾಡ್ಕೊಡ್ರಿ. ತಹಸೀಲ್ದಾರ್ ತೋಟಗಾರಿಕೆ ಇಲಾಖೆ ಹೊನ್ನಾವರ ದಿನಕರ್ ಶೆಟ್ಟರ್ ಹತ್ರ ಅವತ್ತು ಆ ಫಸ್ಟ್ ಟೈಮ್ ಏನು ಅಪ್ಲಿಕೇಶನ್ ಕೊಟ್ಟಿದ್ರಲ್ಲ PMC ಫಸ್ಟ್ ಟೈಮ್ 10 ವರ್ಷ ಹಿಂದೆ, ಅದ್ರ ನಂತರ ಯಾರ್ಯಾರೆಲ್ಲ ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೆ ಯಾರಿಗೂ ಬರಲಿಲ್ಲ. ಅದೇ ನೋಡೋಣ, ಅದು ಸರಿಯಾಗಿ ಮಾಡೋಣ. ನೀವು ಹೇಳಿದ್ರಲ್ಲ ಅದ್ರ ಬಗ್ಗೆ ನಮ್ಮ ಅಧಿಕಾರಿಗಳಿಗೆ ತಿಳಿಸ್ತೇನೆ. ಅಧಿಕಾರಿಗಳು ನಿಮ್ಗೆ ಜಮಾ ಆಗೋದ್ರ ಬಗ್ಗೆ FID ಆಗ್ಬೇಕು. FID ಆಗ್ಲೇಬೇಕು ಕಡ್ಡಾಯ, ಆಗದಿದ್ರೆ ಬರುವುದಿಲ್ಲ. FID ಕಾಲದಲ್ಲಿ ಒಂದು ಮಾತಿತ್ತು, ಕೃಷಿ ಉತ್ತಮ, ಕೃಷಿ ಅಂದ್ರೆ ಅದು ಉತ್ತಮ, ವ್ಯಾಪಾರ ಮಧ್ಯಮ. ಹೌದಲ್ಲ, ವ್ಯಾಪಾರ ಮಧ್ಯಮ, ಈ ಜಾಬ್ ಉದ್ಯೋಗ ಅನ್ನುವಂಥದ್ದು ಕನಿಷ್ಠ ಅಂತ ಇತ್ತು ವ್ಯಕ್ತಿಗಳಲ್ಲಿ. ಇವತ್ತಿನ ದಿವಸ ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದ್ರೆ ಜಾಬ್ ಅನ್ನುವಂಥದ್ದು, ಉದ್ಯೋಗ ಅನ್ನುವಂಥದ್ದು ಉತ್ತಮ ಮನುಷ್ಯನಿಗೆ, ವ್ಯಾಪಾರ ಮಧ್ಯಮ, ಕೃಷಿ ಕನಿಷ್ಠ. ಕೃಷಿಯನ್ನು ಯಾರು ಮಾಡ್ತಾರೋ ಅವರಿಗೆ ಮದುವೆ ಆಗ್ಲಿಕ್ಕೆ ಹುಡುಗಿ ಸಿಗದೆ ಇರುವಂತದ್ದು ಸೇರಿದಂತೆ ಎಲ್ಲ ರೀತಿಯಲ್ಲೂ ಕೂಡ ಅವಮಾನ ಅಥವಾ ಅವರಿಗೆ ಸಮಸ್ಯೆಗಳು, ರೈತ ಆತ್ಮಹತ್ಯೆಗಳು, ಈ ರೀತಿ ಸಮಸ್ಯೆಗಳು ಬರ್ತಾ ಹೋಯ್ತು. ಯಾಕೆ ಈ ರೀತಿ ಸಮಸ್ಯೆ ಬಂತು ಅಂತಂದ್ರೆ ನಮ್ಮ ಕೃಷಿ ಪದ್ಧತಿ, ನಾವೇನು ನಮ್ಮಲ್ಲಿರುವಂತಹ ನೈಸರ್ಗಿಕ ಸಾವಯವ ಗೊಬ್ಬರವನ್ನೆಲ್ಲ ಬಿಟ್ಟು ಗೋ ಆಧಾರಿತವಾದ ಕೃಷಿಯನ್ನು ಬಿಟ್ಟು ನಾವು ರಾಸಾಯನಿಕಕ್ಕೆ ಎಷ್ಟು ನಾವು ನಮ್ಮನ್ನು ತೊಡಸ್ಕೊಂಡು ಅಷ್ಟು ನಮಗೆ ಹಿನ್ನಡೆ ಆಗ್ತಾ ಬಂತು. ಕೇವಲ ಕೃಷಿ ಮೇಲೆ ಪರಿಣಾಮ ಆಗಿದ್ದಷ್ಟೇ ಅಲ್ಲ, ತರಕಾರಿ ವಿಷ, ಹಣ್ಣು ವಿಷ,
ಎಲ್ಲ ರೀತಿಯಲ್ಲೂ ಕೂಡ ವಿಷ 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 ಈ ರಾಸಾಯನಿಕ ವಿಷದಿಂದ ಕ್ರಮೇಣವಾಗಿ ನಮ್ಮ ಸಮಸ್ಯೆ ಬರ್ತಾ ಒಂದು ಮಾತಿದೆ, ಊಟದಿಂದ ಬಂತು ರೋಗ, ಮಾತಿಂದ ಬಂತು ಜಗಳ ಅಂತ ಹೇಳಿ. ಹೌದಲ್ಲ? ನಾವೇನು ಹೊಟ್ಟೆ ಆಹಾರ ತೆಗೆದುಕೊಳ್ತೇವೆಯೋ ಅದರಿಂದ ನಮಗೆ ಎಲ್ಲ ಸಮಸ್ಯೆಗಳು ಪ್ರಾರಂಭವಾಗ್ತದೆ. ಈ ವಿಷಯುಕ್ತವಾದಂತಹ ಆಹಾರದಿಂದ ಪ್ರಪಂಚದಲ್ಲಿ ಕ್ಯಾನ್ಸರ್ ಅನ್ನುವಂಥದ್ದು ಅತಿಯಾಯಿತು. ಅದೇ ಆ ಒಂದು ಹಲವಾರು ರೋಗಗಳು ಕೂಡ ಮನುಷ್ಯನ ಜಾಸ್ತಿ ಆಯಿತು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು. ಈ ಸಲುವಾಗಿ ನರೇಂದ್ರ ಮೋದಿಯವರು ಬಯಸಿದ್ದಾರೆ ರೈತರು ಮತ್ತು ನಮ್ಮ ದೇಶದ ನಾಗರಿಕರು ಆರೋಗ್ಯವಾಗಿರಬೇಕು ಅಂತಂದ್ರೆ ಅವನ್ನೆಲ್ಲರೂ ನಾವು ವಾಪಸ್ಸು ನ್ಯಾಚುರಲ್ ಫಾರ್ಮಿಂಗ್ ಕರ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.